ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಶುಕ್ರನ ಆಧಿಪತ್ಯ ಇರುವ ರಾಶಿ. ನೀವು ಕಷ್ಟಪಟ್ಟು ದುಡಿಯುವವರು ಮತ್ತು ಜೀವನದಲ್ಲಿ ಸುಖ ಸಂತೋಷವನ್ನು ಬಯಸುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಶ್ರಮ ವಹಿಸಿದರೂ ಕೂಡ ಯಶಸ್ಸು ಅನ್ನೋದು ಮರೀಚಿಕೆ ಆಗ್ತಾ ಇದೆ. ಈ ಥರ ಹತಾಶೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಇಂದು ರಾತ್ರಿ 9 ಗಂಟೆ ನಂತರ ಗ್ರಹಗಳ ಸಂಚಾರ ನಿಮ್ಮ ಪರವಾಗಿ ಬದಲಾಗ್ತಾ ಇದ್ದು, ಇದು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಲಿದೆ. ಮನೆಯೊಳಗಿನ ಅಡೆತಡೆಗಳ ನಿವಾರಣೆ, ವಾಸ್ತು ಮತ್ತು ಜ್ಯೋತಿಷ್ಯ ನಿಮ್ಮ ಪ್ರಗತಿಗೆ ನೀವು ಮಾಡುವ ಪ್ರಯತ್ನದಷ್ಟೇ ಮುಖ್ಯ. ನಿಮ್ಮ ಸುತ್ತಲಿನ ಪರಿಸರ, ನಿಮ್ಮ ಮನೆಯಲ್ಲಿರುವ ಈ 5 ಅಂಶಗಳು ನಿಮ್ಮ ಅದೃಷ್ಟವನ್ನು ತಡೆಯುತ್ತಾ ಇರಬಹುದು. ಒಂದನೇದಾಗಿ, ಹಳೆಯ ಮತ್ತು ಒಡೆದ ವಸ್ತುಗಳು. ಮನೆಯಲ್ಲಿ ಬಿರುಕು ಬಿಟ್ಟ ಪಾತ್ರೆಗಳು, ಒಡೆದ ಕನ್ನಡಿ ಅಥವಾ ಪೀಠೋಪಕರಣಗಳು ಇದ್ದರೆ ಅವು ತಕ್ಷಣವೇ ನಕಾರಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತೆ. ಇದು ನಿಮ್ಮ ಮನೆಯಲ್ಲಿ ಹಣದ ಹರಿವನ್ನು ತಡೆಯುತ್ತೆ. ಎರಡನೇದಾಗಿ ಅನಗತ್ಯ ಹಳೆಯ ಬಟ್ಟೆಗಳ ಸಂಗ್ರಹ. ಬಳಸದ ಅಥವಾ ಹರಿದ ಬಟ್ಟೆಗಳನ್ನು ಬಚ್ಚಿಡೋದು ಮನೆಯಲ್ಲಿ ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ. ಇದು ನಿಮ್ಮ ಮನಸ್ಸಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತೆ ಮತ್ತು ಹೊಸ ಆಲೋಚನೆಗಳು ಬರದಂತೆ ತಡೆಯುತ್ತೆ. ಮೂರನೇದಾಗಿ, ಕತ್ತಲೆಯಲ್ಲಿರುವ ಕೋಣೆಗಳು. ಬೆಳಕು ಕಡಿಮೆ ಇರುವ ಅಥವಾ ಸದಾ ಕತ್ತಲಾಗಿರುವ ಮೂಲೆಗಳೇನಿದೆ ನಿಮ್ಮ ಜೀವನದ ಉತ್ಸಾಹವನ್ನು ಕುಂದಿಸುತ್ತೆ. ಲಕ್ಷ್ಮೀದೇವಿಯು ಬೆಳಕಿರುವ ಮತ್ತು ಸ್ವಚ್ಛವಾಗಿರುವ ಮನೆಯಲ್ಲಿ ಮಾತ್ರ ನೆಲೆಸ್ತಾಳೆ. ನಿಂತು ಹೋದ ಗಡಿಯಾರಗಳು. ಗಡಿಯಾರವು ಸಮಯ ಮತ್ತು ಪ್ರಗತಿಯ ಸಂಕೇತ. ನಿಮ್ಮ ಮನೆಯಲ್ಲಿ ಗಡಿಯಾರ ನಿಂತಿದ್ರೆ ಅದು ನಿಮ್ಮ ಜೀವನದ ಏಳಿಗೆ ಕೂಡ ನಿಂತಿದೆ ಎಂಬುದರ ಸಂಕೇತ. ಅದನ್ನು ತಕ್ಷಣ ಸರಿಪಡಿಸಿ ಅಥವಾ ತೆಗೆದುಹಾಕಿ. ಐದನೇದಾಗಿ, ಮುರಿದ ದೇವರ ಮೂರ್ತಿಗಳು. ದೈವಿಕ ಶಕ್ತಿಯಲ್ಲಿ ನಂಬಿಕೆ ಮುರಿದ ಮೂರ್ತಿಗಳು ಅಥವಾ ಹಾಳಾದ ಭಾವಚಿತ್ರಗಳು ಮನೆಯಲ್ಲಿದ್ದರೆ ಅದು ಮನೆಯ ನೆಮ್ಮದಿಯನ್ನು ಕೆಡಿಸುತ್ತೆ. ಇವುಗಳನ್ನು ಪವಿತ್ರ ಜಲದಲ್ಲಿ ವಿಸರ್ಜಿಸಿ ಹೊಸದನ್ನು ಪ್ರತಿಷ್ಠಾಪಿಸೋದು ಸೂಕ್ತ. ಇನ್ನು ಎರಡನೇದಾಗಿ, ಆರ್ಥಿಕ ಎಚ್ಚರಿಕೆ ಮತ್ತು ಸಬಲೀಕರಣ. ವೃಷಭ ರಾಶಿಯವರು ಸ್ವಾಭಾವಿಕವಾಗಿ ಉದಾರಿಗಳು ಮತ್ತು ನಂಬಿಕಸ್ಥರು. ಆದರೆ ಈ ಗುಣನೇ ನಿಮಗೆ ಈಗ ಸಂಕಷ್ಟ ತರ್ತಾ ಇದೆ. ನಂಬಿಕೆ ದ್ರೋಹ. ನಿಮ್ಮ ಹತ್ತಿರದವರೇ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಹಣದ ವ್ಯವಹಾರದಲ್ಲಿ ಇಲ್ಲ ಅಂತ ಹೇಳಲು ಕಲಿಯಿರಿ. ಸಾಲದ ಅಪಾಯ. ಈ ಸಮಯದಲ್ಲಿ ಯಾರಿಗೂ ಸಾಲ ನೀಡಬೇಡಿ ಮತ್ತು ಐಷಾರಾಮಿ ಜೀವನಕ್ಕಾಗಿ ಸಾಲ ಮಾಡಬೇಡಿ. ಹಳೆಯ ಬಾಕಿ ವಸೂಲಿಗೆ ಪ್ರಯತ್ನ ಮಾಡಿ, ಆದರೆ ಹೊಸದಾಗಿ ಹಣವನ್ನು ಅನಿಶ್ಚಿತ ಹೂಡಿಕೆಗೆ ಹಾಕಬೇಡಿ. ಅನಗತ್ಯ ಖರ್ಚು. ಸೌಂದರ್ಯ ಮತ್ತು ಸುಖಭೋಗಕ್ಕಾಗಿ ಮಾಡುವ ಅಧಿಕ ಖರ್ಚು ನಿಮ್ಮ ಹಣಕಾಸಿನ ಬೆನ್ನೆಲುಬನ್ನು ಮುರಿಬಹುದು. ಉಳಿತಾಯದ ಕಡೆಗೆ ಗಮನ ಕೊಡಿ. ಮುಂದಿನ 4 ದಿನಗಳ 4 ಮಹಾನ್ ಆಶೀರ್ವಾದಗಳು. ಗ್ರಹಗಳ ವಿಶೇಷ ಸಂಯೋಗದಿಂದಾಗಿ ಮುಂದಿನ 96 ಗಂಟೆಗಳು ನಿಮ್ಮ ಪಾಲಿಗೆ ಅದ್ಭುತ ಆಗಿರುತ್ತೆ. ಅವಕಾಶಗಳ ಸೃಷ್ಟಿ. ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಉದ್ಯೋಗದ ಆಫರ್ ಅಥವಾ ಬಿಸ್ನೆಸ್ ಡೀಲ್ ಈ ಸಮಯದಲ್ಲಿ ನಿಮ್ಮ ಕೈ ಸೇರುತ್ತೆ. ಆರ್ಥಿಕ ಸುಧಾರಣೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಕಾಣ್ತೀರಾ. ಕುಟುಂಬದಲ್ಲಿ ನೆಮ್ಮದಿ. ದಂಪತಿಗಳ ನಡುವೆ ಇದ್ದ ಕಿರಿಕಿರಿ ದೂರ ಆಗಿ ಸೌಹಾರ್ದತೆ ಅನ್ನೋದು ಮೂಡುತ್ತೆ. ಮಕ್ಕಳಿಂದ ಸಂತಸದ ಸುದ್ದಿ ಕೇಳ್ತೀರಾ. ಆರೋಗ್ಯ ವೃದ್ಧಿ. ಹಳೆಯ ಕಾಯಿಲೆಗಳಿಂದ ಉಪಶಮನ ಅನ್ನೋದು ಸಿಗುತ್ತೆ. ಮಾನಸಿಕವಾಗಿ ಹೆಚ್ಚು ಬಲಿಷ್ಠ ಆಗ್ತೀರಾ. ಶನಿದೇವನ ನ್ಯಾಯ ಮತ್ತು ಪರಿಹಾರ. ಶನಿದೇವನು ಕರ್ಮ ಫಲದಾತ. ನಿಮ್ಮ ಪ್ರಾಮಾಣಿಕತೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಇದಕ್ಕೆಲ್ಲ ಪರಿಹಾರ ಏನು? ಪ್ರತಿ ಶನಿವಾರ ಬಡವರಿಗೆ ಅಥವಾ ಅಸಹಾಯಕರಿಗೆ ಕೈಲಾದ ಸಹಾಯ ಮಾಡಿ. ಈ ಮಂತ್ರವನ್ನು ಕಂಟಿನ್ಯೂ ಹೇಳಿ. ಓಂ ಪಾಂ ಪ್ರೀಂ ಪ್ರೌಂ ಸೌಂ ಶನೇಶ್ವರಾಯ ನಮಃ ಈ ಮಂತ್ರ ಜಪಿಸಿ. ಜಾಗರೂಕರಾಗಿ ಇರಬೇಕಾಗಿದ್ದು, ಹೊಟ್ಟೆ ಮತ್ತು ಗಂಟಲಿನ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ. ಶುದ್ಧವಾದ ಆಹಾರ ಮತ್ತು ಹೆಚ್ಚಿನ ನೀರಿನ ಸೇವನೆ ಅಗತ್ಯವಾಗಿರುತ್ತೆ. ಇನ್ನು ವಿಶ್ವಾಸವಿಡಿ, ಗೆಲುವು ನಿಮ್ಮದೇ ಆಗಿರುತ್ತೆ. ಫ್ರೆಂಡ್ಸ್, ವೃಷಭ ರಾಶಿಯವರಿಗೆ ಸಮಯ ಈಗ ಪಕ್ವವಾಗಿದೆ. ದೇವರ ಅನುಗ್ರಹ ಮತ್ತು ನಿಮ್ಮ ಪರಿಶ್ರಮ ಜೊತೆಯಾದಾಗ ಅಸಾಧ್ಯವಾದುದು ಯಾವುದೂ ಇಲ್ಲ. ಇಂದು ರಾತ್ರಿ 9 ಗಂಟೆಯ ನಂತರ ಬದಲಾಗುತ್ತಿರುವ ಈ ಕಾಲಚಕ್ರವನ್ನು ಆತ್ಮವಿಶ್ವಾಸದಿಂದ ಸ್ವಾಗತಿಸಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.